ಉತ್ತರ ಕರ್ನಾಟಕ ಸ್ಟೈಲ್ ಚೌಳಿಗೆ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬರ್ರಿ. ಫಸ್ಟ್ ಒಂದು ಕಾದಿರೋ ತೆವಿಗೆ ಚೌಳಿಗೆ ಹಾಕಿ ಒಂದು ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚಂದ ಫ್ರೈ ಮಾಡ್ಕೋತಿಲ್ಲ ಅಷ್ಟು ಚಂದ ಪಲ್ಯ ಚಲೋ ಆಗ್ತೈತಿ. ಅದ್ರ ತೆವ್ಯಾಗ ಮಾಡಿದ ಪಲ್ಯ ಅಂಕರ ಸೂಪರ. ಆಮೇಲೆ ಫ್ರೈ ಆಗನ ಹಿಂಗೆ ತಕ್ಕೊಂಡು ಅದೇ ತೆವ್ಯಾಗನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸ್ಮೆ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ತಿರುಗಾಡಬೇಕು. ಎಷ್ಟು ಚಂದ ಉಳ್ಳಾಗಡ್ಡಿ ಫ್ರೈ ಆಗ್ತೈತಲ್ಲ ಅಷ್ಟು ಚಂದ ಪಲ್ಯ ಸ್ಮೆಲ್ ಘಮ ಘಮ ಅಂತಿರ್ತೈತಿ. ಅದ್ರಾಗನ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಕರಗೋ ಸಂಬಂಧ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಹಿಂಗೆ ಫ್ರೈ ಆದ ಕೂಡಲೇ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಖಾರ ಹಾಕ್ಕೊಂಡು ಸ್ವಲ್ಪ ಚಂದ ಕುದಿತಂದ್ರೆ ಅದ್ರ ಜೊತೆ ನಾವು ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಕುದಿರ್ತಾವೆ. ಈಗ ನೋಡಿ ಫ್ರೈ ಆಗೈತಿ. ಇದ್ರಾಗ ನೀರು ಹಾಕೋತೀನಿ, ಒಂದು ಸ್ವಲ್ಪ ಹಾಕೋತೀನಿ, ಜಾಸ್ತಿ ಹಾಕೋಬಾರ್ದು. ಅದು ಫಸ್ಟ್ ಟೊಮೆಟೊ ಎಲ್ಲ ಕುದಿಬೇಕಂತ ಹೇಳಿ ನೀರು ಹಾಕ್ಕೊಂಡೀನಿ. ಎಲ್ಲನೂ ಒಂದು ಕುದಿ ಬಂದ ಕೂಡಲೇ ಚೌಳಿಕೆ ಹಾಕ್ಕೊಳತ್ತೀನಿ ಫ್ರೈ ಮಾಡಿ ಇಟ್ಕೊಂಡಿದ್ದ. ಆಮೇಲೆ ಅದನ್ನ ಸ್ವಲ್ಪ ತಿರುಗಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅದ್ರಾಗನ ಕುದಿಯಾಕೆ ಬಿಡಬೇಕು. ಅಂದ್ರೆ ತೆವ್ಯಾಗ ಕುದ್ರೆ ಪಲ್ಯ ಟೇಸ್ಟ್ ಆಗ್ತದೆ ಅಂತ ಹೇಳಿ ನಮ್ಮ ಮನ್ಯಾಗ ನಾವು ಯಾವಾಗಲೂ ಹಿಂಗೆ ಮಾಡ್ತೀವಿ. ಅದಕ್ಕಾದ ರೆಸಿಪಿ ನಿಮಗೂ ತೋರಿಸ್ಬೇಕಂತ ಹೇಳಿ ಮಾಡಾಕತ್ತೀನಿ. ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳತ್ತೀನಿ. ಸಕ್ಕರೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತೆ ನಮ್ಮ ಮಮ್ಮಿ ಹೇಳ್ತಾರು. ಅದಕ್ಕೆ ಸ್ವಲ್ಪ ಹಿಂಗೆ ಮ್ಯಾಲೆ ಮುಚ್ಚುದ ಅದು ನೀರು ಚೆಂದಂಗೆ ಕುದಿತೈತಿ. ನೋಡಿ ಹೆಂಗೆ ಕುದಿಯತೈತಿ. ಈ ಥರ ಒಂದು ಕುದಿ ಬತ್ತಂದ್ರೆ ಸಾಕು. ಒಂದು ಚಪಾತಿ ತಿನ್ನೋರು 2 ಚಪಾತಿ ತಿಂತಾರೆ. ಹಿಂಗೆ ಪಲ್ಯ ಮಾಡಿ ನೋಡ್ರಿ ಅನ್ಸತಿ. ಇಷ್ಟ ಆತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.